ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ. ಬುಲೆಟ್ ರೈಲ್ವೆ ಯೋಜನೆಯಡಿಯಲ್ಲಿ ನ್ಯಾಷನಲ್ ಹೈಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಮ್ಯಾನೇಜರ್ ಹುದ್ದೆಗಳಿಗಾಗಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿರುವುದರಿಂದ ಈ ಒಂದು ನೇಮಕಾತಿಯನ್ನು ದೇಶದ ಬುಲೆಟ್ ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಈ ಒಂದು ಪ್ರಕ್ರಿಯೆಯನ್ನು ಆರಂಭವಾಗಿರುವುದರಿಂದ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು 2025 ಏಪ್ರಿಲ್ 24 ಒಳಗಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಜೂನಿಯರ್ ಟೆಕ್ನಿಕಲ್ ಮ್ಯಾನೇಜರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಬರ್ತೀನಿ. 35 ಸಿವಿಲ್ ಹುದ್ದೆಗಳು, ಎಲೆಕ್ಟ್ರಿಕಲ್ 17 ಹುದ್ದೆಗಳು, ST 3 ಹುದ್ದೆಗಳು, ರೋಲಿಂಗ್ ಸ್ಟಾಕ್ ಸಂಗ್ರಾಹಕ 4 ಹುದ್ದೆಗಳು, ಡೇಟಾಬೇಸ್ ಅಡ್ಮಿನ್ 1 ಹುದ್ದೆ, ಸಹಾಯಕ ವ್ಯವಸ್ಥಾಪಕ ಸಂಗ್ರಾಹಕ 1 ಹುದ್ದೆ, ಸಾಮಾನ್ಯ ಸಹಾಯಕ 1 ಹುದ್ದೆ. ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳು ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಪದವಿ, BA, BTech ಇವುಗಳನ್ನು ಹೊಂದಿರಬೇಕು. ಇದಿಷ್ಟೇ ಅಲ್ಲದೆ ಗರಿಷ್ಠ ವಯಸ್ಸು 2025 ಮಾರ್ಚ್ 31ರಂತೆ 35 ವರ್ಷಕ್ಕಿಂತ ಹೆಚ್ಚಿಗೆ ಇರಬಾರದು. ಆನಂತರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಆಯ್ಕೆಗೆ 3 ಹಂತಗಳ ಮುಖಾಂತರ ಹೋಗಬೇಕಾಗ್ತದೆ. ಮೊದಲನೇದಾಗಿ ಅಭ್ಯರ್ಥಿಗಳು ಕಂಪ್ಯೂಟರ್ ಆಧಾರಿತವಾಗಿ ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಇದರಲ್ಲಿ ಮೊದಲ ಹಂತದ ಆನ್ಲೈನ್ ಪರೀಕ್ಷೆ ಇರ್ತದೆ. ಇದಾದ ನಂತರ ಪರೀಕ್ಷೆಯಲ್ಲಿ ಯಶಸ್ವಿಯಾದ ನಂತರ ಆ ಒಂದು ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗ್ತದೆ. ಆಮೇಲೆ ಅಂತಿಮವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಅವರಿಗೆ ಒಂದು ವೈದ್ಯಕೀಯ ಪರೀಕ್ಷೆಯೂ ಸಹ ಇರ್ತದೆ. ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕೆಂದರೆ nhscl.in ಈ ವೆಬ್ಸೈಟನ್ನು ಓಪನ್ ಮಾಡುವುದರ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆಯೇ ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಡ್ತೀನಿ. ಇದರ ನಂತರ ವೃತ್ತಿ ವಿಭಾಗಕ್ಕೆ ಹೋಗಿ ಪ್ರಸ್ತುತವಾಗಿ ಖಾಲಿ ಹುದ್ದೆಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನೋಂದಣಿ ಲಿಂಕ್ಗೆ ಹೋಗಬೇಕಾಗ್ತದೆ. ಆಮೇಲೆ ಅಗತ್ಯವಾಗಿರ್ತಕ್ಕಂಥ ವಿವರಗಳನ್ನು ಭರ್ತಿ ಮಾಡುವುದರ ಮುಖಾಂತರ ಎಲ್ಲ ವಿವರಗಳನ್ನು ಚೆಕ್ ಮಾಡಿಕೊಂಡು ನೋಂದಾಯಿಸಬೇಕಾಗ್ತದೆ. ಲಾಗಿನ್ ಮಾಡಿಕೊಂಡು ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಆ ಒಂದು ಅರ್ಜಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗ್ತದೆ. ಅರ್ಜಿ ಶುಲ್ಕವನ್ನು ಪಾವತಿ ಹಾಗೂ ನಮೂನೆ ಮುದ್ರಣದ ಒಂದು ಕಾಪಿಯನ್ನು ಇಟ್ಕೋಬೇಕಾಗ್ತದೆ. ಯಾಕಂತಂದರೆ ಸಿಗದೇ ಇರುವಂಥ ಒಂದಿಷ್ಟು ಸಾಧ್ಯತೆಗಳು ಸಹ ಇರ್ತಾವ. ಮುಂದಿನ ಸಾರ್ವಜನಿಕರ ಮಾಹಿತಿಗಾಗಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.